ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ನೋಡಿ, ಧನುಸ್ಸು ರಾಶಿಗೆ ಸುಖಸ್ಥಾನದಲ್ಲಿ ಶುಕ್ರ ಮತ್ತು ಶನಿ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಆರ್ಥಿಕವಾದಂತಹ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಬಟ್ ತೃತೀಯದಲ್ಲಿ ರಾಹು ಇರತಕ್ಕಂಥದ್ರಿಂದ ನೀವು ಏನೇ ಕೆಲಸವನ್ನು ಮಾಡೋಕ್ಕೆ ಹೋದರೂ ಕೂಡ ಶತ್ರುಗಳ ಕಾಟ ಇರುತ್ತೆ. ಅಥವಾ ಉತ್ತಮವಾದಂತಹ ಅಭಿವೃದ್ಧಿಯನ್ನು ನೋಡಿ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡ್ತಕ್ಕಂಥದ್ದು ಅಥವಾ ಅಪಪ್ರಚಾರಾದಿಗಳನ್ನ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಧನುಸ್ಸು ರಾಶಿಯವರು ಉತ್ತಮವಾದಂತಹ ಗುರುಬಲಕ್ಕೋಸ್ಕರವಾಗಿ ಗುರುವಿನ ಆರಾಧನೆ ಮಾಡಿಕೊಳ್ಳಿ. ರಾಹು ಸಂಬಂಧಿತವಾಗಿ ತೃತೀಯದಲ್ಲಿ ರಾಹು ಇರತಕ್ಕಂಥದ್ರಿಂದ ಸರ್ಪ ಮಂತ್ರಗಳು, ಸುಬ್ರಹ್ಮಣ್ಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ನಾಗಮೂಲ ಮಂತ್ರಗಳನ್ನ ಹೇಳ್ಕೊಳ್ಳಿ, ನಾಗದೋಷ ವಿಮೋಚನಾ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಮತ್ತು ಪ್ರೀತಿ ವಿಶ್ವಾಸ ಸಂತೋಷವನ್ನು ಅಭಿವೃದ್ಧಿ ಮಾಡುವುದರ ಜೊತೆಗೆ ಶತ್ರುಕಾಟವನ್ನು ನಿವಾರಣೆ ಮಾಡುತ್ತೆ.